लकड़ी की काठी ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಈ ಥರ ವಾಟ್ಸಪ್ ಸ್ಟೇಟಸ್ನ ನೀವು ಮಾಡಬೇಕಂದ್ರೆ ನಿಮಗೆ ಬೇಕಾಗಿರೋದು ಒಂದೇ ಒಂದು ಅಪ್ಲಿಕೇಶನ್ನು, ಅದು ಕೈನ್ಮಾಸ್ಟರ್ ಅಪ್ಲಿಕೇಶನ್ನು. ಅದು ಎಲ್ಲರ ಹತ್ರ ಇದ್ದೇ ಇರುತ್ತೆ. ಹಾಗೂ ನಿಮ್ಗೆ ಬೇಕಾಗಿರೋದು 2 ಟೆಂಪ್ಲೇಟ್ ವೀಡಿಯೋಗಳು. ಈ ಟೆಂಪ್ಲೇಟ್ ವೀಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಟೈಮ್ ವೇಸ್ಟ್ ಮಾಡದೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತಿ. ಆ ವಿಡಿಯೋ ಇಷ್ಟೇ ಲೈಕ್ ಮಾಡಿ. ಮೊದಲು ನಿಮ್ಮ ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ 1:1 ರೇಷಿಯೋನ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಬೇಕಾದಂಥ ಒಂದು ಫೋಟೋ ಅಂದರೆ ಯಾವುದೋ ಒಂದು ಇಮೇಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಟೈಮ್ಲೈನ್ಗೆ ಹಾಕ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ರಶ್ಮಿಕಾ ಮಂದಣ್ಣ ಅವರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ ಫೋಟೋ ಮೇಲೆ ಟೈಮ್ಲೈನ್ಗೆ ಹಾಕ್ಕೊಂಡಾದ ನಂತರ ಅದನ್ನು ನೀವು ಡ್ರ್ಯಾಗ್ ಮಾಡಿಕೊಂಡು ನಿಮಗೆ ಟೈಮ್ ಎಷ್ಟು ಬೇಕೋ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ಡೆಮೋ ಕೊಡ್ತಿರೋಕ್ಕೋಸ್ಕರ 14-15 ಸೆಕೆಂಡ್ ಇಟ್ಕೋತಾ ಇದ್ದೀನಿ. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ಫೋಟೋ ಮೇಲೆ ನೀವು ತಿರ್ಗಾ ಕ್ಲಿಕ್ ಮಾಡಿಬಿಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಮಿಡಲಲ್ಲಿ ಕಾಣಿಸ್ತಾ ನೋಡಿ ಕತ್ರಿ ಪಕ್ಕ ಪ್ಯಾನ್ ಆ್ಯಂಡ್ ಜೂಮ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಫೋಟೋ ಎಷ್ಟು ಕರೆಕ್ಟಾಗಿ ನಿಮಗೆ ಅಡ್ಜಸ್ಟ್ ಆಗುತ್ತೋ ಸರಿಯಾಗಿ ಕಾಣುವಷ್ಟು ಅಡ್ಜಸ್ಟ್ನ ನೀವು ಮಾಡಿಕೊಂಡು ಆಮೇಲೆ ಇಲ್ಲಿ = ಚಿಹ್ನೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ನಿಮ್ಮ ಫೋಟೋ ಯಾವುದೇ ರೀತಿ ಕ್ರಾಪ್ ಅಥವಾ ಜೂಮ್ ಆಗೋದಿಲ್ಲ ನೋಡಿ, ಅಡ್ಜಸ್ಟ್ ಆಯಿತು. ಅಲ್ಲೇ ಹೆಚ್ಚು ಕಡಿಮೆ ಏನೂ ಆಗ್ತಾಯಿಲ್ಲ. ಆಮೇಲೆ ಈ ಫೋಟೋ ಮೇಲೆ ತಿರ್ಗಾ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಕಾರ್ನರಲ್ಲಿ 3 ಡಾಟ್ಸ್ ಕಾಣಿಸ್ತಾನೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೂಪ್ಲಿಕೇಟ್ ಆ್ಯಸ್ ಅ ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ. ಯಾಕೆಂದರೆ ಇಲ್ಲಿ ನಮಗೆ ಒಂದು ಡೂಪ್ಲಿಕೇಟ್ ಲೇಯರ್ ಬೇಕು. ಇದನ್ನು ನೀವು ಲೇಯರ್ನಲ್ಲಿ ಹೋಗ್ಬಿಟ್ಟು ತೊಗೊಂಡ್ರೂ ಬರುತ್ತೆ. ಇಲ್ಲೇ ಡೂಪ್ಲಿಕೇಟ್ ಮಾಡಿಬಿಡಿ. ಆಮೇಲೆ ಇದನ್ನು ಸೈಜ್ ಕೂಡ ಫುಲ್ ಸೈಜ್ ಮಾಡ್ಕೊಂಬಿಡಿ. ಆಮೇಲೆ ಕೆಳಗಡೆ ಬಂದು ಇಲ್ಲಿ ಅಪಾರ್ಚುನಿಟಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಅಪಾರ್ಚುನಿಟಿನ ಕಡಿಮೆ ಮಾಡ್ಕೊಳ್ಳಿ. ಆ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅದು ತುಂಬ ಸಪೋರ್ಟ್ ಆಗುತ್ತೆ. ಆಮೇಲೆ ಕೆಳಗಿನ ಲೇಯರ್ ಏನಿದೆ ಅದರಷ್ಟು ಈ ಮೇಲಿನ ಲೇಯರ್ನ ನೆನೆಸ್ಕೊಳ್ಳಿ. ಅದಕ್ಕಿಂತ ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಮೇಲಿನ ಫೋಟೋ ಸೈಜ್ ಜಾಸ್ತಿ ಇರಲಿ. ಆಮೇಲೆ ಈ ಅಲ್ಫಾನ ಅಪಾರ್ಚುನಿಟಿನ ಜಾಸ್ತಿ ಮಾಡ್ಕೊಳ್ಳಿ, ಫುಲ್ 100 ಇರಲಿ. ಆಮೇಲೆ ಕೆಳಗಿನ ಲೇಯರ್ ಏನಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ ಫಿಲ್ಟರ್ ಅಂತ ಇದೆ ನೋಡಿ, ಆಪ್ಷನಲ್ಲಿ ಹೋಗಿ ಬೇಸಿಕ್ನಲ್ಲಿ ಹೋಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದೆ ನೋಡಿ B18 ಅಂತ. ಆಮೇಲೆ ಇಲ್ಲಿ ಮೇಲ್ಗಡೆ ಲೇಯರ್ ಏನಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಓವರ್ ಎನಿಮೇಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇನ್ ಎನಿಮೇಷನ್, ಓವರಾಲ್ ಎನಿಮೇಷನ್, ಔಟ್ ಎನಿಮೇಷನ್ ಅಂತ ಇದೆ. ನಮಗೆ ಬೇಕಾಗಿರೋದು ಓವರಾಲ್ ಎನಿಮೇಷನ್. ಓವರಾಲ್ ಎನಿಮೇಷನಲ್ಲಿ ಹೋಗಿ ಬ್ಲಿಂಕ್ ಮಾಡೋಕ್ಕೆ ಹೋಗಬೇಡಿ, ಬ್ಲಿಂಕ್ ಮಾಡಿದ್ರೆ ಈ ಥರ ಬ್ಲಿಂಕ್ ಆಗುತ್ತೆ. ನಮಗೆ ಬೇಕಾಗಿರೋದು ಫ್ಲಿಕ್ಕರ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫ್ಲಿಕ್ಕರ್ ಮಾಡಿದ್ರೆ ಈ ಥರ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಫ್ಲಿಕ್ಕರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕೊಡುವಂಥ ಟೆಂಪ್ಲೇಟು ಒಂದು ಕಡೆ ಒಂದು ಫೈಲ್ನಲ್ಲಿ ನೀವು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಹುಡುಕೋಕೆ ತುಂಬ ತೊಂದರೆ ಆಗುತ್ತೆ. ಇಲ್ಲಿ ಹಾಗೇನಾದರೂ ನಿಮಗೆ ತೊಂದರೆ ಆಗ್ತಾಯಿದ್ರೆ ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ವೀಡಿಯೋ ಕೂಡ ಅಲ್ಲೇ ನೀವು ವೀಕ್ಷಿಸ್ಬೋದು. ಇದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡಲ್ಲಿ ಹಾಕ್ತದೆ ನೋಡಿ, ಅದು ನೋಡ್ಬೋದು. ನಿಮಗೆ ಬೇಕಾದ ಟೆಂಪ್ಲೇಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಟೈಮ್ಲೈನ್ಗೆ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಟೈಮ್ಲೈನ್ಗೆ ಹಾಕ್ಕೊಂಡಿದ್ದಾದ ನಂತರ ಅದರ ಸೈಜ್ ಕೂಡ ನೀವು ಜಾಸ್ತಿ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಕ್ರಾಪ್ ಆಪ್ಷನ್ ಇದೆ ನೋಡಿ, ಜೂಮ್ ಆ್ಯಂಡ್ ಪ್ಯಾನ್ ಮಿಡಲಲ್ಲಿ ಕತ್ರಿ ಪಕ್ಕ, ಅದನ್ನು ನೀವು ಫುಲ್ ಸೈಜ್ ಮಾಡಿಕೊಂಡು ಕೆಳಗಡೆ ಬಂದುಬಿಟ್ಟು ಬ್ಲೆಂಡಿಂಗ್ ಅಂತ ಆಪ್ಷನ್ ಇದೆ ನೋಡಿ, ಬ್ಲೆಂಡಿಂಗ್ ಮೇಲೆ ಹೋಗ್ಬಿಟ್ಟು ಮಲ್ಟಿಪ್ಲೈ ಮಾಡೋಕೆ ಹೋಗ್ಬಿಡಿ, ಸ್ಕ್ರೀನ್ ಮಾಡಿಬಿಡಿ. ಸ್ಕ್ರೀನ್ ಆದ ನಂತರ ಮಿಕ್ಕಿದ ಪಾರ್ಟನ್ನು ನೀವು ಕಟ್ ಮಾಡ್ಕೊಳ್ಳಿ ಅಥವಾ ಹಾಗೆ ಇಟ್ಟರು ನಡೆಯುತ್ತೆ. ಆಮೇಲೆ ಇನ್ನೊಂದು ಲೇಯರ್ ಬೇಕು ನಮಗೆ, ಆ ಲೇಯರ್ನು ಕೂಡ ಲೇಯರ್ ಆಗಿ ನಮಗೆ ಇನ್ನೊಂದು ಟೆಂಪ್ಲೇಟ್ ಬೇಕು. ಆ ಟೆಂಪ್ಲೇಟ್ ಕೂಡ ನಾವು ಇಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಹಾಕಿ ನಂತರ ಇದ್ರ ಸೈಜ್ ಕೂಡ ಫುಲ್ ಸೈಜ್ ಮಾಡಿಬಿಟ್ಟು ಆಮೇಲೆ ಇದನ್ನು ಕೂಡ ನಾವು ಬ್ಲೆಂಡ್ ಮಾಡಬೇಕಾಗುತ್ತೆ. ಬ್ಲೆಂಡಿಂಗ್ನಲ್ಲಿ ಹೋಗ್ಬಿಟ್ಟು ಸ್ಕ್ರೀನ್. ಆಮೇಲೆ ನಮಗೆ ಇನ್ನೂ ವಿಡಿಯೋ ಈ ಥರ ಕಾಣಿಸ್ತಿದೆ ನೋಡಿ. ಇದಕ್ಕೆ ಇನ್ನೂ ಒಂದು ಕಡಿಮೆ ಇದೆ ಅಂತಂದರೆ ಇದಕ್ಕೆ ಇನ್ನೂ ಬಾರ್ಡರ್ ಹಾಕಬೇಕು, ಅದೊಂದು ಕಮ್ಮಿ. ಅದಕ್ಕೆ ನೀವು ಏನು ಮಾಡ್ತೀರಪ್ಪ ಅಂದರೆ ಮೀಡಿಯಾದಲ್ಲಿ ಹೋಗಿಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಲೇಯರ್ ಅಂತ ಇವೆ ನೋಡಿ, ಬ್ಯಾಕ್ಗ್ರೌಂಡ್ ಲೇಯರ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ.
ಬ್ಲ್ಯಾಕು ವೈಟು ಯಾವ್ದು ತೊಗೊಂಡ್ರೆ ನಡೆಯುತ್ತೆ. ನೀವು ಮೇನಾಗಿ ಬ್ಲ್ಯಾಕ್ ತೊಗೊಳ್ಳಿ. ಬ್ಲ್ಯಾಕ್ನ ಒಂದು ಲೇಯರ್ನ ಇಲ್ಲಿ ಮೇಲ್ಗಡೆ ಎಲ್ಲ ಕೈನ್ಮಾಸ್ಟರಿಂದ ಬರುತ್ತೆ ನೋಡಿ ಲೇಯರ್, ಆ ಲೇಯರ್ನ ಬ್ಲ್ಯಾಕ್ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಬನ್ನಿ. ನಿಮಗೆ ಬಾರ್ಡರ್ ಎಷ್ಟು ಬೇಕು ಅಷ್ಟು ವೈಟ್ ಇರಲಿ, ಮಿಕ್ಕಿದನ್ನು ಇದು ಬ್ಲ್ಯಾಕ್ ಎಲ್ಲಿ ಬೇಕು ಅಲ್ಲಿವರೆಗೂ ಹಾಕ್ಕೊಂಡು ಬನ್ನಿ. ನನಗೆ ಇಷ್ಟ ಹಾಕು. ಇಲ್ಲಿ ನಾವು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚರ್ ಅಂತ ಮಾಡಿ ತಾನೇ ಕ್ಯಾಪ್ಚರ್ ಆಗುತ್ತೆ, ಅದು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಆಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಕ್ಯಾಪ್ಚರ್ ಮಾಡುವಂಥ ಲೇಯರ್ನ ತೊಗೊಳ್ಳಿ. ಮೊದಲು ಏನಿತ್ತಲ್ಲ ಬ್ಲ್ಯಾಕ್ ಲೇಯರ್ ಅದನ್ನು ನೀವು ಡೆಲೀಟ್ ಮಾಡಿಬಿಡಿ. ಇದನ್ನು ಫುಲ್ ಸೈಜ್ ಮಾಡಿಬಿಟ್ಟು ಇದನ್ನು ಕೂಡ ಬ್ಲೆಂಡ್ ಮಾಡಬೇಕಾಗುತ್ತೆ. ಮಲ್ಟಿಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಸ್ಕ್ರೀನ್ ಮಾಡಿಬಿಡಿ. ಆಮೇಲೆ ಇದನ್ನು ಕೊನೆ ತನಕ ಎಳ್ಕೊಂಡು ಬನ್ನಿ. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಈ ಥರ ಪ್ಲೇ ಆಗುತ್ತೆ ನೋಡಿ. ಬಾರ್ಡರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಆಮೇಲೆ ಇದಕ್ಕೆ ನಾವು ಒಂದು ಸಾಂಗ್ನ ಆ್ಯಡ್ ಮಾಡಬೇಕಾಗುತ್ತೆ. ಸಾಂಗು ನಿಮಗೆ ಯಾವ ಬೇಕೋ ಆ ಸಾಂಗನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು, ಅಥವಾ ನಾನು ಕೊಟ್ಟಿರೋ ಸಾಂಗನ್ನು ಆ್ಯಡ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದು ನನ್ನ ಅನಿಸೋ ಮಟ್ಟಿಗೆ ಒಂದು ಹಿಂದಿ ಸಾಂಗ್ ಇದು. ಈ ಸಾಂಗ್ ಮುಖಾಂತರ ವಿಡಿಯೋ ಪ್ಲೇ ಮಾಡಬೇಕು ಅಂದರೆ ಸಾಂಗ್ ತಕ್ಕ ಹಾಗೆ ನಾನು ಹೇಳ್ತೀನಿ, ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 2 ಸೆಕೆಂಡ್ ಆಗೋಣ ಬೀಟ್ಸ್ ಬರ್ತವೆ. 2 ಸೆಕೆಂಡ್ ಆದ ನಂತರ ಇಲ್ಲಿ ವಿಡಿಯೋನ ಸ್ಟಾಪ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಲ್ಲ ಲೇಯರ್ನ ಫೋಟೋನ ಲೇಯರ್ನ ಕಟ್ ಮಾಡ್ಕೊಳ್ಳಿ. ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಡ್ ಮಾಡಿಬಿಡಿ. ಆಮೇಲೆ ಬ್ಯಾಕ್ಗ್ರೌಂಡ್ನಲ್ಲಿರುವ ಲೇಯರ್ನ ನೀವು ಕಟ್ ಮಾಡಿಕೊಂಡು ಟ್ರಿಮ್ ಟು ಪ್ಲೇ ಹೆಡ್ ಮಾಡಿರಿ. ಸ್ಪ್ಲಿಟ್ ಮಾಡಿಬಿಡಿ, ಸ್ಪ್ಲಿಟ್. ಈ ಕಡೆ ಇರುವಂಥ ಲೇಯರ್ನ ಮೊದಲನೇ ಇರುವಂಥ ಒಂದು ಪಾರ್ಟ್ನ ನೀವು ಏನು ಮಾಡ್ತೀರಾ ಅಂದರೆ ಕಲರ್ ಕರೆಕ್ಷನ್ನ ನೀವು ಆಫ್ ಮಾಡ್ಕೊಳ್ಳಿ. ಯಾವುದೇ ಕಲರ್ ಕರೆಕ್ಷನ್ ಕೊಡ್ಬೇಡಿ. ಇವಾಗ ನೋಡಿ ವಿಡಿಯೋ ಯಾವ ಥರ ಪ್ಲೇ ಆಗುತ್ತೆ ಅಂತ. ಬೀಡ್ಸ್ಗೆ ತಕ್ಕಾಗ ವಿಡಿಯೋ ಪ್ಲೇ ಆಗುತ್ತೆ. ನಿಮಗೆ ಬೇಕಾದ ಬೀಡ್ಸ್ ಮುಖಾಂತರ ನೀವು ವಿಡಿಯೋನ ಪ್ಲೇ ಮಾಡ್ಬೋದು. ಆಮೇಲೆ ಇದನ್ನು ನೀವು ಇಲ್ಲಿ ಮೇಲ್ಗಡೆ ಶೇರ್ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ವಿಡಿಯೋನ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಬೋದು. ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಮಾಡ್ಬೋದು. ಇದೇ ರೀತಿ ನಿಮ್ಮ ಫ್ರೆಂಡ್ಸು ಅಥವಾ ಯಾರ್ದಾದ್ರೂ ನೀವು ಒಂದು ಫೋಟೋನ ಹಾಕಿ ವಿಡಿಯೋ ಎಡಿಟಿಂಗ್ ಮಾಡ್ಬೋದು. ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ಹೊಂದಿದರೆ ಎಲ್ಲ ಒಂದು ಸಕ್ಸಸ್ ಆಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ.